ರೇಣುಕಾಸ್ವಾಮಿ ಕೊಲೆ ಆರೋಪಿಗಳಿಗೆ ನಿನ್ನೆ ಡಿಎನ್ಎ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ದರ್ಶನ್ನೂ ಸೇರಿದಂತೆ ಪವಿತ್ರ ಗೌಡ ಸೇರಿದಂತೆ 9 ಜನ ಆರೋಪಿಗಳಿಗೆ ಡಿಎನ್ಎ ಟೆಸ್ಟ್ಗೆ ಒಳಪಡಿಸಿದ್ರು. ಡಿಎನ್ಎ ಟೆಸ್ಟ್ನಲ್ಲಿ ಸಾಮಾನ್ಯವಾಗಿ ಬ್ಲಡ್ ಸ್ಯಾಂಪಲ್ ತಗೊಳ್ತಾರೆ, ಜೊತೆಗೆ ಕೂದಲನ್ನು ಕೂಡ ಸ್ಯಾಂಪಲ್ ಆಗಿ ತಗೊಳ್ತಾರೆ. ಅದನ್ನು ನಿನ್ನೆ ಮುಗಿಸಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆರೋಪಿಗಳಿಗೆ ಡಿಎನ್ಎ ಟೆಸ್ಟ್ ಮಾಡಲಾಯಿತು. ರಕ್ತದ ಮಾದರಿ ಸ್ಯಾಂಪಲ್ ಒಂದು ರಕ್ತದ ಸ್ಯಾಂಪಲ್ ಅನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೂ ಕೂಡ ರವಾನೆ ಮಾಡಿದ್ದಾರೆ. ನಾವು ಆರಂಭದಲ್ಲಿ ಅಂದ್ಕೊಂಡಿದ್ದು ಈ ಡಿಎನ್ಎ ಟೆಸ್ಟ್ ಮಾಡ್ತಾ ಇರೋದು ಕೇವಲ ಡ್ರಗ್ಸ್ ಸೇವನೆ ಮಾಡಿದ್ರಾ ಅಂತ ತಿಳ್ಕೊಳ್ಳೋಕೆ ಮಾತ್ರ ಅಂತ. ಅದು ಕೂಡ ಹೌದು. ಅದರ ಜೊತೆಗೆ ಏನು ಕೊಲೆ ಆಗಿರುವಂತಹ ರೇಣುಕಾಸ್ವಾಮಿಗೆ ಚಿತ್ರಹಿಂಸೆ ಕೊಡಬೇಕಾದ್ರೆ ಅವರು ಕೂಡ ಅದನ್ನು ಅವಾಯ್ಡ್ ಮಾಡೋಕ್ಕೆ, ತಪ್ಪಿಸ್ಕೊಳ್ಳೋಕೆ ಏನಾದರೂ ಪ್ರಯತ್ನ ಪಟ್ಟಿರ್ತಾರಲ್ಲ, ಇವ್ರನ್ನ ತಳ್ಳೋದು ಅಥವಾ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟಾಗ ಅವರ ದೇಹದ ಚರ್ಮ ಏನಾದರೂ ಉಗ್ರೊಳಗೆ ಸೇರ್ಕೊಂಡಿದ್ಯೋ ಅಥವಾ ಅವ್ರ ಕೂದಲೇನಾದರೂ ಈತನ ಬಟ್ಟೆ ಮೇಲೆ ಅಂಟಿತ್ತೋ, ಇದೆಲ್ಲವೂ ಕೂಡ ಡಿಎನ್ಎ ಟೆಸ್ಟಲ್ಲಿ ಬರುತ್ತೆ, ಮಾಹಿತಿ ಸಿಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಆ ಸಾಕ್ಷಿಯನ್ನು ಕಲೆ ಹಾಕೋಕೆ ನೆನ್ನೆ ಡಿಎನ್ಎ ಟೆಸ್ಟಿಗೆ ಒಳಪಡಿಸಿದ್ದಾರೆ. 1 ವಾರದಲ್ಲಿ ಇದರ ರಿಪೋರ್ಟ್ ಬಂದ್ಬಿಡುತ್ತೆ. ಸೊ ಹೆಂಗಿರುತ್ತೆ ಈ ಡಿಎನ್ಎ ಟೆಸ್ಟು, ಯಾವುದಕ್ಕೋಸ್ಕರ ಡಿಎನ್ಎ ಟೆಸ್ಟ್ ಮಾಡ್ತಾರೆ ನೋಡ್ತಾ ಹೋಗೋಣ. ಯಾವೆಲ್ಲ ಸ್ಯಾಂಪಲ್ಗಳನ್ನು ಟೆಸ್ಟ್ಗೆ ಒಳಪಡಿಸ್ತಾರೆ ಅಂದರೆ ಅದೇ ರಕ್ತದ ಮಾದರಿ ಇನ್ನೊಂದು ಕೂದಲು. ಕೊಲೆ ಮಾಡೋ ಸಮಯದಲ್ಲಿ ಡ್ರಗ್ಸ್ ಸೇವಿಸಿದ್ರ ಅಂತ ಗೊತ್ತಾಗಬೇಕು. ಕೂದಲಿನ ಮೂಲಕ ಡ್ರಗ್ಸ್ ಸೇವನೆಯನ್ನು ಪತ್ತೆ ಹಚ್ಚುತ್ತಾರೆ ತಜ್ಞರು. ಡ್ರಗ್ಸ್ ಸೇವನೆ ಆಗಿದ್ರೆ ಈ ಗ್ಯಾಂಗ್ಗೆ ಇನ್ನೊಂದು ಕೇಸ್ ಓಪನ್ ಆಗುತ್ತೆ. ಡ್ರಗ್ಸ್ ಸೇವನೆ ವಿಚಾರದಲ್ಲಿ ಮತ್ತೆ ಸಂಕಷ್ಟ. ಹಾಗಾದ್ರೆ ಹೇಗೆ ನಡೆಯುತ್ತೆ ಈ ಡಿಎನ್ಎ ಟೆಸ್ಟ್ ನೋಡ್ತಾ ಹೋಗೋಣ. ಆರೋಪಿಗಳ ರಕ್ತ ಮತ್ತು ಕೂದಲಿನ ಮಾದರಿಯನ್ನ ಸಂಗ್ರಹ ಮಾಡ್ತಾರೆ. ನೆನ್ನೆ ಮಾಡಿದ್ದಾರೆ. ದರ್ಶನ್ ಸೇರಿದಂತೆ ಪವಿತ್ರ ಗೌಡ, ಇನ್ನು ಉಳಿದಂತ ಆರೋಪಿಗಳಿಗೆ ಮೃತ ವ್ಯಕ್ತಿಯ ದೇಹದ ಮೇಲೆ ಇರುವಂತಹ ರಕ್ತಕ್ಕೆ ಹೋಲಿಕೆ ಮಾಡ್ತಾರೆ. ರಕ್ತಕ್ಕೆ ಅಥವಾ ಚಿಕ್ಕದೇನಾದ್ರೂ ಮಾಂಸದ ತುಂಡು ಅಂದ್ರೆ ಕೈಗೆ ಪರ್ಚದಾಗ ಏನಾದ್ರು ಸಿಕ್ಕಿತ್ತಾ, ಮರಣೋತ್ತರ ಪರೀಕ್ಷೆ ರೇಣುಕಾಸ್ವಾಮಿದ್ ಮುಗ್ದೋಗ್ಬಿಟ್ಟಿದೆ, ಎಲ್ಲ ಮುಗ್ದೋಗಿದೆ. ಆತನ ಮೈ ಮೇಲೆ ಇವ್ರದ್ದೇನಾದ್ರೂ ಎವಿಡೆನ್ಸ್ ಸಿಗುತ್ತಾ ಅಂತ ಕಲೆ ಹಾಕೋದು. ಮೃತ ವ್ಯಕ್ತಿಯ ಬೆರಳುಗಳಲ್ಲಿ ಕೂದಲಿದ್ರೆ ಅಂದ್ರೆ ಬಿಡಿಸ್ಕೊಳ್ಬೇಕಾದ್ರೆ ಟ್ರೈ ಮಾಡೋಕೆ ಅವ್ರು ಕೂದಲಿಟ್ಕೊಂಡು ತಳ್ಳೋದು ಏನಾದರೂ ಒಂದು ಮಾಡ್ತಾರಲ್ಲ, ಹೊಡೆದ್ರೆ ಹೊಡಿರಿ ಅಂತ ಬಿಡ್ತಾರೆ, ಯಾರಾದರೂ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ, ಆಗ ಏನಾದರೂ ಸಿಗ್ಬೋದಾ ಅಂತ. ಕೊಲೆಯಾದ ಸ್ಥಳದಲ್ಲಿನ ಕೂದಲು ಮತ್ತು ರಕ್ತವನ್ನ ಈ ಒಂದು ಟೆಸ್ಟ್ಗೆ ಒಳಪಡಿಸ್ತಾರೆ. ಮೃತ ವ್ಯಕ್ತಿಯ ಮೇಲಿರುವ ರಕ್ತ ಮತ್ತು ಕೂದಲಿಗೆ ಮ್ಯಾಚ್ ಆಗುತ್ತಾ ಅಂತ ಕೂಡ ನೋಡ್ತಾರೆ. ಕೆಲವೊಂದು ಬಿದ್ದಿರುತ್ತಲ್ಲ ಕೂದಲೆಲ್ಲ ಹೊಡೆದಾಡಬೇಕಾದ್ರೆಲ್ಲ, ಅದನ್ನೆಲ್ಲವನ್ನು ಕೂಡ ಪರಿಗಣನೆಗೆ ತಗೊಳ್ತಾರೆ. ಕೂದಲು ರಕ್ತದ ಕಣ ಮ್ಯಾಚ್ ಆದರೆ ಅವ್ರನ್ನ ಈಗ A1 A2 A3 ಅಂತೆಲ್ಲ ಆರೋಪಿಗಳಿಗೆ ನಂಬರ್ ಕೊಟ್ಟಿದ್ದಾರೆ, ಅದನ್ನ ಮತ್ತೆ ಚೇಂಜ್ ಮಾಡ್ತಾರೆ, ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ. ಸೊ ಯಾರು ತೀರಾ ಚಿತ್ರಹಿಂಸೆ ಕೊಟ್ಟಿದ್ರು ಅವೆಲ್ಲವೂ ಕೂಡ ಗೊತ್ತಾಗ್ತಾ ಹೋಗುತ್ತೆ. ಯಾಕಂದ್ರೆ ಇದರಲ್ಲಿ ಪ್ರತ್ಯಕ್ಷದರ್ಶಿಗಳನ್ನ ಹೇಳಿಕೆಯಾಗಿ ತಗೊಳಕ್ಕೆ ಯಾರೂ ಇಲ್ಲ, ಪ್ರತ್ಯಕ್ಷದರ್ಶಿಗಳು. ಸೊ ಇದೀಗ ಸೈಂಟಿಫಿಕ್ ಆಗಿ ಅವ್ರು ಹೋಗ್ಬೇಕಾಗತ್ತೆ, ಅದಕ್ಕೆ ಡಿಎನ್ಎ ಟೆಸ್ಟ್ಗೆ ಮುಂದಾಗ್ತಾ ಇದ್ದಾರೆ. ನೋಡಿ, ಯಾವುದೇ ಒಂದು ಕೊಲೆ ಆರೋಪಿ ಇದ್ದರೆ ಅವರ ಡಿ ಎನ್ ಎನ ಏನಕ್ಕೆ ಕಲೆಕ್ಟ್ ಮಾಡ್ತಾರೆ ಫೋರೆನ್ಸಿಕಲ್ಲಿ ಅಂದರೆ, ಆ ಡಿ ಎನ್ ಎನ ಟೆಸ್ಟ್ ಮಾಡಿ ಯಾವ ರೀತಿಯ ಡಿ ಎನ್ ಎ ಅನ್ನೋದನ್ನು ಪತ್ತೆ ಮಾಡ್ಕೋತಾರೆ. ಮತ್ತು ಕೊಲೆಯಾದ ವ್ಯಕ್ತಿಯ ಕೈಯಲ್ಲಿ ಬೆರಳುಗಳಲ್ಲಾಗ್ಬೋದು ಅಥವಾ ಅವರ ಬಾಡಿ ಮೇಲೆ ಯಾವುದಾದ್ರೂ ಟಿಶ್ಯೂ ಸಿಕ್ಕಿದ್ರೆ ಅಥವಾ ಬೇರೆ ಬ್ಲಡ್ ಸಿಕ್ಕಿದ್ರೆ ಬೇರೆ ವ್ಯಕ್ತಿದು ಒಂದೊಂದು ಸರಿ ಏನಾಗುತ್ತೆ, ಬಡದಾಟ ಆಗಿ ಅಥವಾ ಸ್ಟ್ರಗಲ್ ಆಗಿದ್ದರೆ ಸತ್ತ ವ್ಯಕ್ತಿಯ ಬೆರಳುಗಳ ಈ ಉಗುರು ಸಂದಿಯಲ್ಲಿ ಆರೋಪಿಯ ಒಂದು ಟಿಶ್ಯೂ ಕಲೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದು ಬ್ಲಡ್ ಆಗ್ಬೋದು, ಸ್ಕಿನ್ ಆಗ್ಬೋದು ಅಥವಾ ಕೂದಲಾಗ್ಬೋದು. ಆವಾಗ ಆ ಡಿ ಎನ್ ಎನ ಮತ್ತು ಆರೋಪಿಗಳ ಡಿ ಎನ್ ಎನ ಮ್ಯಾಚ್ ಮಾಡಿದಾಗ ಅದೇ ವ್ಯಕ್ತಿನೇ ಕೊಲೆ ಮಾಡಿರೋದೊಂದು 100ಕ್ಕೆ 100 ಫೊರೆನ್ಸಿಕ್ ಟೆಸ್ಟಲ್ಲಿ ನಾವು ಕನ್ಫರ್ಮ್ ಮಾಡ್ಬೋದು. ಅದಕ್ಕೋಸ್ಕರ ಆರೋಪಿಗಳ ಡಿ ಎನ್ ಎ ಟೆಸ್ಟಿಂಗು ಆಗುತ್ತೆ, ಮೃತ ವ್ಯಕ್ತಿಯ ಡಿ ಎನ್ ಎ ಟೆಸ್ಟಿಂಗು ಆಗುತ್ತೆ. ಮತ್ತು ಮೃತ ವ್ಯಕ್ತಿಯ ಕೈಗಳಲ್ಲಿ ಅಥವಾ ಅವನ ಶರೀರದ ಮೇಲೆ ಸಿಕ್ಕಿರತಕ್ಕಂಥ ಅನ್ಯ ವ್ಯಕ್ತಿಗಳ ಡಿ ಎನ್ ಎ ಅದು ಇಂಪಾರ್ಟೆಂಟ್ ಆಗುತ್ತೆ ಫೊರೆನ್ಸಿಕ್ ಟೆಸ್ಟಿಂಗ್. ಮೇಯ್ನ್ಲಿ ಬ್ಲಡ್ ತಗೋಬೋದು. ಬ್ಲಡ್ಡು ಯಾಕಂದರೆ ಜೀವಂತ ವ್ಯಕ್ತಿ ಆದರೆ ಬ್ಲಡ್ನ ತಗೊಂಡು ಟೆಸ್ಟ್ ಮಾಡ್ತಾರೆ. ಬೇರೆ ಈವನ್ನು ನಾವು ಸ್ಕಿನ್ ಸ್ಯಾಂಪಲಿಂದನೂ ಡಿ ಎನ್ ಎ ಟೆಸ್ಟಿಂಗ್ ಮಾಡ್ಬೋದು, ಕೂದಲಿಂದನೂ ಡಿ ಎನ್ ಎ ಟೆಸ್ಟಿಂಗ್ ಮಾಡ್ಬೋದು. ಯಾವುದೇ ಒಂದು ಟಿಶ್ಯೂ ಸಿಕ್ಕಿದ್ರೂ ಅದರಿಂದ ಡಿ ಎನ್ ಎನ ಎಕ್ಸ್ಟ್ರಾಕ್ಟ್ ಮಾಡ್ಬೋದು. ಕೂದಲು ಮತ್ತು ಚರ್ಮ ಇದನ್ನು ತಗೊಂಡು ಅದರಲ್ಲೂ ಕೂಡ ಡಿ ಎನ್ ಎನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಮೃತ ವ್ಯಕ್ತಿಯ ಡಿ ಎನ್ ಎ ಮತ್ತು ಈ ಡಿ ಎನ್ ಎನ ಮ್ಯಾಚ್ ಮಾಡಿ ನೋಡ್ಬೋದು. ಮೃತ ವ್ಯಕ್ತಿಯ ಮೇಲೆ ಕೈಗಳಲ್ಲಿ ಯಾವುದಾದ್ರೂ ಅನ್ಯ ವ್ಯಕ್ತಿಯ ಟಿಶ್ಯೂ ಸಿಕ್ಕಿದ್ರೆ ಆ ಡಿ ಎನ್ ಎ ಯಾವುದು ಅನ್ನೋದನ್ನು ಮ್ಯಾಪ್ ಮಾಡಿ ಮ್ಯಾಚ್ ಮಾಡಿ ನೋಡಿದಾಗ, ಈಗ ವ್ಯಕ್ತಿ ಜೊತೆ ಏನಾದ್ರು ಸ್ಟ್ರಗಲ್ ಆಗಿದ್ರೆ, ಬಡದಾಟ ಆಗಿದ್ರೆ ಅಥವಾ ಏನಾದ್ರು ಏನೇನು ಮಾಡೋಕ್ಕೆ ಹೋಗೋದು ಎಲ್ಲರೂ ತಡೆಯೋಕ್ಕೆ ಟ್ರೈ ಮಾಡಿರ್ತಾರೆ. ಆವಾಗ ಆ ವ್ಯಕ್ತಿಯ ಕೂದಲೋ ಏನೋ ಉಗ್ರ ಸಂದಿಲೋ ಏನಾದ್ರು ಸಿಕ್ಕಾಕೊಂಡಿರ್ಬೋದು, ಅದನ್ನು ಟೆಸ್ಟ್ ಮಾಡ್ತಾರೆ. ಅದರಿಂದ ಇದೇ ವ್ಯಕ್ತಿ ಅವನ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋದಕ್ಕೆ ಕನ್ಫರ್ಮೇಷನ್ ಸಿಗುತ್ತೆ.